ಬೇವಿನ ಎಲೆಯ ಅದ್ಭುತ. ಬೇವಿನ ಮರದ ತೊಗಟೆಯನ್ನು ಕಲ್ಲಿನ ಮೇಲೆ ತೇದು ಗಂಧವನ್ನು ತೆಗೆದು ಗಾಯವನ್ನು ಬೇವಿನ ಸೊಪ್ಪಿನ ಕಷಾಯದಿಂದ ತೊಳೆದು ಈ ಗಂಧವನ್ನು 4 ದಿನಗಳ ಕಾಲ ದಿನಕ್ಕೆ 2 ಬಾರಿ ಲೇಪಿಸುತ್ತಿದ್ದರೆ ಗಾಯ ವಾಸಿಯಾಗುವುದು. ಬೇವಿನ ಎಲೆಗಳ ಕಷಾಯದಿಂದ ಬಾಯಿ ಮುಕ್ಕಳಿಸುತ್ತಿದ್ದರೆ ವಸಡಿನ ನೋವು ಕಡಿಮೆಯಾಗುತ್ತದೆ. ಬೇವಿನ ಸೊಪ್ಪಿನ ರಸದೊಂದಿಗೆ ಜೇನುತುಪ್ಪವನ್ನು ಬೆರೆಸಿ ಬಿಸಿ ಮಾಡಿ ಗಂಟಲಿಗೆ ಹಾಕಿಕೊಂಡು ಬಾಯಿ ಮುಕ್ಕಳಿಸುತ್ತಿದ್ದರೆ ಗಂಟಲು ಹುಣ್ಣು ವಾಸಿಯಾಗುವುದು. ಬೇವಿನ ಎಣ್ಣೆಯನ್ನು ರೋಗಗ್ರಸ್ತ ಚರ್ಮದ ಮೇಲೆ ಮಾಲಿಸು ಮಾಡುವುದರಿಂದ ಚರ್ಮ ರೋಗಗಳು ನಿವಾರಣೆಯಾಗುತ್ತದೆ. ಆಗ ತಾನೇ ಕಿತ್ತು ತಂದ ಬೇವಿನ ಎಲೆಗಳನ್ನು ಮೊಸರಿನಲ್ಲಿ ಅರೆದು ಹುಳು ಕಡ್ಡಿಯ ಮೇಲೆ ಲೇಪಿಸುವುದರಿಂದ ಕೆಲವೇ ದಿನಗಳಲ್ಲಿ ಗುಣ ಕಂಡುಬರುವುದು. ಬೇವಿನ ತೊಗಟೆ ಬಿಳಿ ಭಾಗವನ್ನು ತೆಗೆದು ಅದರ ಜೊತೆಯಲ್ಲಿ ಬೆಲ್ಲ ಸೇರಿಸಿದ ನೀರನ್ನು ಶೀತ ಜ್ವರದವರಿಗೆ ಕುಡಿಸಿದರೆ ಜ್ವರ ಕಡಿಮೆಯಾಗುವುದು. ಅದನ್ನು ಶೋಧಿಸಿ ಆಗಾಗ್ಗೆ ಕಣ್ಣಿಗೆ ತೊಟ್ಟಾಗಿ ಹಾಕುತ್ತಿದ್ದರೆ ಕಣ್ಣು ಮಂಜಾಗುವಿಕೆಯು ನಿವಾರಣೆಯಾಗುವುದು. ಬೇವಿನ ಸೊಪ್ಪು, ನಿಂಬೆ ರಸ, ಕರಿಬೇವನ್ನು ಸೇರಿಸಿ ರುಬ್ಬಿ ಮುಖಕ್ಕೆ ಹಚ್ಚಿಕೊಂಡರೆ 1 ವಾರದ ಒಳಗೆ ಸಂಪೂರ್ಣವಾಗಿ ಮೊಡವೆಗಳು ವಾಸಿಯಾಗುತ್ತದೆ. ಬೇವಿನ ಸೊಪ್ಪಿನ 1 ಟೀ ಚಮಚ ರಸಕ್ಕೆ 1 ಚಿಟಿಕೆ ಉಪ್ಪಿನ ಪುಡಿ ಸೇರಿಸಿ ಅದನ್ನು ಬಿಸಿ ಮಾಡಿ ತೊಟ್ಟಾಗಿ ಕಿವಿಗೆ ಬಿಡುವುದರಿಂದ ಕಿವಿಯಲ್ಲಿ ಹೊಕ್ಕಿರುವ ಕೀಟ ಸಾಯುತ್ತದೆ. ಬೇವಿನ ಸೊಪ್ಪನ್ನು ನೀರಿನಲ್ಲಿ ಕುದಿಸಿ ಹಬೆ ಹರಡುತ್ತಿರುವಾಗ ಆ ಹಬೆಯನ್ನು ಕಿವಿಗೆ ಹಾಯಿಸಿದರೆ ಕಿವಿ ನೋವು ಕಡಿಮೆಯಾಗುತ್ತದೆ. ಹೊಸದಾಗಿ ಕಿತ್ತು ತಂದ ಬೇವಿನ ಸೊಪ್ಪಿನ ರಸ ತೆಗೆದು ಮೂಗಿನ ಹೊಳ್ಳೆಗಳಿಗೆ 4-5 ತೊಟ್ಟುಗಳನ್ನು ಬಿಡುತ್ತಿದ್ದರೆ ಅತಿಯಾದ ಸೀನುವಿಕೆ ನಿಲ್ಲುವುದು. ಬೇವಿನ ಸೊಪ್ಪಿನ ಕಷಾಯದಿಂದ ಆಗಾಗ್ಗೆ ತಲೆಯನ್ನು ತೊಳೆಯುತ್ತಿದ್ದರೆ ಕೂದಲು ಉದುರುವುದು ಮತ್ತು ನೆರೆಯುವುದು ನಿಲ್ಲುತ್ತದೆ. ಸ್ನಾನ ಮಾಡಲು ಬಳಸುವ ನೀರಿಗೆ ಬೇವಿನ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ನಂತರ ಸ್ನಾನ ಮಾಡಿದರೆ ಧೂಳಿನಿಂದ ಉಂಟಾಗುವ ಮೈತುರಿಕೆ ಕಡಿಮೆಯಾಗುತ್ತದೆ. ಬೇವಿನ ಎಣ್ಣೆಯನ್ನು 2 ಹನಿಗಳಷ್ಟು ಮೂಗಿಗೆ ಬಿಡುವುದರಿಂದ ಬಿಳಿಯಾಗಿದ್ದ ಕೂದಲು ಕಪ್ಪಾಗುತ್ತದೆ. ಬೇವಿನ ಬೀಜವನ್ನು ನೀರಿನೊಂದಿಗೆ ನುಣ್ಣಗೆ ಅರೆದು ಅದು ಕೂದಲಿಗೆ ಹಚ್ಚಿ 7-8 ಗಂಟೆಗಳ ನಂತರ ಬೇವಿನ ಸೊಪ್ಪಿನ ಕಷಾಯದಿಂದ ತೊಳೆದುಕೊಂಡರೆ ತಲೆಯಲ್ಲಿನ ಹೇನು ಕಡಿಮೆಯಾಗುವುದು. ಬೇವಿನ ಎಲೆಯ ರಸವನ್ನು ಹನಿಯಾಗಿ ಮೂಗಿನ ಹೊಳ್ಳೆಗಳಿಗೆ ಬಿಡುವುದರಿಂದ ಮೂಗಿನಿಂದ ರಕ್ತ ಸುರಿಯುವುದು ಕಡಿಮೆಯಾಗುವುದು. ಹಸಿ ಬೇವಿನ ಕಡ್ಡಿಯನ್ನು ಬ್ರಷ್ನಂತೆ ಮಾಡಿಕೊಂಡು ಹಲ್ಲು ಉಜ್ಜುತ್ತಿದ್ದರೆ ಹಲ್ಲು ನೋವು ಕಡಿಮೆಯಾಗುವುದು, ಹಲ್ಲು ಶುಚಿಯಾಗುವುದು.